ನಮ್ಮ ಪಾರ್ಟಿಯಲ್ಲಿ ಇದ್ದುಕೊಂಡು ಒಬ್ಬ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಿದವರೆಲ್ಲ ಇವತ್ತು ಎಲ್ಲ ಬೀದಿಯಲ್ಲಿ ಮಾತಾಡೋದಲ್ಲ. ಇವತ್ತು ನನ್ನಲ್ಲಿಗೆ ಬರ್ತಾರೆ ಗಣೇಶೋತ್ಸವ, ಮತ್ತೊಂದು ಕನ್ನಡ ರಾಜ್ಯೋತ್ಸವ, ಮತ್ತೊಂದು ನಮಗೆ ಕೊಡ್ಲಿಕ್ಕೆ ಆಗುದು. ಪ್ರತಿಯೊಬ್ಬರದು ಸಿಡಿ, ಪ್ರತಿಯೊಬ್ಬರದು ವಿಡಿಯೋ, ಪ್ರತಿಯೊಬ್ಬರ ಬಗ್ಗೂ ಆಕ್ಷೇಪ. ನೀವು ಹೇಳಿದಲ್ಲಿ ಒಂದು 75% ಸತ್ಯಾಂಶ ಇಟ್ಕೊಂಡಿದ್ದೀರಾ ನೀವು ಅಂತ ಕೇಳಿದರೆ ನನ್ನ ಮನಸ್ಸಿಗೆ ನೋವು ಹೋಗ್ತದೆ. ಇದೊಂದು ಶೋಕೆ. ನೀವು ಇನ್ವೆಸ್ಟ್ ಮಾಡಿದ ಮೇಲೆ ಬಡ್ಡಿ ಸಮೇತ 2 ಪಟ್ಟು 3 ಪಟ್ಟು ಅದು ಆಗಬೇಕು ಅಂತಲೇ ಮಾಡುತ್ತಾನೆ. ಸೊ ಪೊಲಿಟಿಕ್ಸ್ ಹ್ಯಾಸ್ ಬಿಕಮ್ ಎನ್ ಇನ್ವೆಸ್ಟ್ಮೆಂಟ್. ಸೊ ಇಷ್ಟೆಲ್ಲದರ ಮಧ್ಯೆ ಕೌಟುಂಬಿಕವಾಗಿ ಅತ್ಯಂತ ಕೆಳಸ್ತರದಿಂದ ಆರ್ಥಿಕವಾಗಿ ಬಂದವರು ಆಮೇಲೆ ನಿಮ್ಮ ಕೌಟುಂಬಿಕ ವಾತಾವರಣ ಹೇಗೆ ಬದಲಾಯಿತು? ಸರ್, ನಾನು ಇವತ್ತು ನನ್ನಷ್ಟಕ್ಕೆ ನಾನು ಬದುಕಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ನಾನಿದ್ದೀನಿ. ನಾನು ನನ್ನದೇ ಆದಂಥ ಒಂದು ಸ್ವಲ್ಪ ಕಾಫಿ, ರಬ್ಬರ್ ಅದರ ತೋಟಗಳ ಸ್ವಲ್ಪ ನಮ್ಮ ಕುಟುಂಬದಿಂದ ಬಂದದ್ದನ್ನು ನಾನು ಮಾಡ್ತಾಯಿದ್ದೆ. ಬ್ಯಾಂಗ್ಳೂರಿನಲ್ಲಿ ರಾಜಕೀಯ ವ್ಯವಹಾರಗಳನ್ನು ಮತ್ತೊಂದನ್ನು ನನ್ನ ಮಕ್ಕಳನ್ನು ಮಾಡ್ತಾಯಿದ್ದೆ. ನನ್ನ ಒಬ್ಬ ಮಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಅವನು ಮೆಡಿಕಲ್ ಮಾಡ್ತಾಯಿದ್ದ. ಎರಡನೇ ಮಗನಿಗೆ ನನ್ನ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಬ್ಯಾಂಗ್ಳೂರಲ್ಲಿ ನಾನಿದ್ದಾಗ ಮಾಡ್ತಾ ಇರುವಾಗಲೇ ಅವನಿಗೊಂದು ಅಪಘಾತ ಆಗಿತ್ತು. ಬಟ್ ಹೀ ಈಸ್ ಆಲ್ ರೈಟ್, ಹೀ ಈಸ್ ಡೂಯಿಂಗ್ ಈಸ್ ಬಿಸ್ನೆಸ್. ಸಣ್ಣದು ಒಂದು ಕೊರೆಗಟ್ಟರೆ ಫ್ಯಾಕ್ಟ್ರಿ ಮತ್ತು ಒಂದು ಸ್ವಲ್ಪ ಬೇರೆ ಎಲ್ಲ ಮಾಡುವಂಥದ್ದನ್ನೆಲ್ಲ ಮಾಡ್ತಾಯಿದ್ದಾನೆ. ನನ್ನ ಹೆಂಡತಿ ಮನೆಯಲ್ಲಿ ನಮ್ಮ ಊರಿನಲ್ಲಿರುವಾಗ ಸುಮಾರು 7-8 ವರ್ಷಗಳ ಕಾಲ ಅವಳೇ ನಮ್ಮ ಕೆಲಸದವರಿಗೆ ಬಾಕಿಯವರಿಗೆ ಅಡುಗೆ ಮಾಡಿ ಮನೆ ಗುಡಿಸೋದು ಒರೆಸೋದೆಲ್ಲ ಮಾಡಿಕೊಂಡು ಅಲ್ಲಿಂದ ಬಂದವರು. ಇವತ್ತು ಆರಾಮವಾಗಿ ಮನೆ ಮ್ಯಾನೇಜ್ಮೆಂಟನ್ನು ನೋಡ್ತಾರೆ. ಸೊಸೆ ಮತ್ತು 2 ಮೊಮ್ಮಕ್ಕಳಿದ್ದಾರೆ. ಈಗ ನಾನು ಚುನಾವಣೆಯ ರಾಜಕಾರಣದಿಂದ ದೂರ ಇದ್ದರೂ ಕೂಡ ಬೇರೆ ರಾಜಕಾರಣದಲ್ಲಿ ಓಡಾಟ ಮಾಡಿದೆ. ನೀವು ನೋಡ್ಬೋದು ನನ್ನ ಇದೆಲ್ಲ ನೋಡಿ ಹೇಗೆ ಒಂದೊಂದು ದಿವಸ ಎಷ್ಟೆಷ್ಟು ಇರ್ತದೆ. ಇದೊಂದು ಮಾಸ್ ಎಂಗೇಜ್ಮೆಂಟ್ಗಳು, ಒಂದೊಂದು ದಿವಸ 6 ಕಾರ್ಯಕ್ರಮ 7 ಕಾರ್ಯಕ್ರಮ ಇದ್ದದ್ದು ಇದೆ. ಯಾವತ್ತೂ ಇಲ್ಲ, ಎಲ್ಲ ಪೇಜ್ಗಳು ಫುಲ್ಲಾಗಿದೆ. ಈ ರೀತಿ ಜನ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಕೌಟುಂಬಿಕವಾಗಿ ನಾನು ಸಂತುಷ್ಟನಾಗಿದ್ದೀನಿ. ಸಾರ್ವಜನಿಕರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಇವತ್ತು ಕೂಡ ನನಗೆ ಆಶೀರ್ವಾದ ಮಾಡಿದವರ ಸೇವೆಯನ್ನು ಇವತ್ತು ಕೂಡ ಯಾವುದೇ ಜವಾಬ್ದಾರಿ ಇಲ್ಲೇ ಇದ್ದರೂ ಕೂಡ ಅವರು ಜವಾಬ್ದಾರಿ ಇದ್ದಾಗ ಕೊಟ್ಟಂಥ ಶಕ್ತಿಯಿಂದ ಅದನ್ನು ಇವತ್ತು ಮಾಡ್ತಾ ಇದ್ದೇನೆ. ಸೊ ಟೋಟಲಿ ಐ ಆಮ್ ದಿ ಹ್ಯಾಪಿಯೆಸ್ಟ್ ಪೊಲಿಟಿಷಿಯನ್. ತಾಯಿಯವರು ನಮ್ಮ ತಾಯಿ ಭಯಂಕರ. ನಮ್ಮನ್ನು ನಾನು SLCಯಲ್ಲಿರುವಾಗ ತಂದೆ ತೀರ್ಕೊಂಡ್ರು. ಆಮೇಲೆ ಅಣ್ಣ ನನ್ನ ತಂಗಿದ್ಲು, ಅವಳು ಇತ್ತೀಚೆಗೆ ಒಂದು 4 ವರ್ಷದಿಂದ ಕ್ಯಾನ್ಸರ್ ತೀರ್ಕೊಂಡ್ರು. ಅವಳು ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಆಗಿದ್ದು, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದು. ನನ್ನ ದೊಡ್ಡ ಅಕ್ಕನಿಗೆ ಆಗಿದೆ. ನನ್ನ ಇನ್ನೊಬ್ಬ ತಮ್ಮ ವಕೀಲಾಗಿದ್ದ. ಕೊನೆಯ ತಮ್ಮ ರೈಲ್ವೆ ಸ್ಟೇಷನ್ ಮಾಸ್ಟರ್. ನಾನು ಸೆಂಟ್ರಲ್ ರೈಲ್ವೆ ಮಿನಿಸ್ಟ್ರು, ಸ್ಟೇಷನ್ ಮಾಸ್ಟರ್ ಮುಲ್ಕಿಯಲ್ಲಿ. ಈ ರೀತಿಯಲ್ಲಿ ನಾವು ಎಲ್ಲೆಲ್ಲಿದ್ದೇವೆ ಅಲ್ಲಿಗೆ ಸಂತುಷ್ಟಪಟ್ಟಿದ್ದೀವಿ. ಈಗ ಎಲ್ಲ ಇದಾದ ಮೇಲೆ ಏನಾದ್ರು ಪುರುಸೋತಿದ್ರೆ ನಾನು ಸ್ವಲ್ಪ ಪುಸ್ತಕ ಪ್ರಿಯ. ಅದನ್ನು ಒಂದೊಂದೊಂದು ಓದೋದು, ಕಲೆಕ್ಟ್ ಮಾಡೋದು, ಇದನ್ನು ಮಾಡ್ತಾ ಇರ್ತೀನಿ. ಟೋಟಲಿ ಇವತ್ತಿನ ರಾಜಕಾರಣದಲ್ಲಿ ಈಗ ಯಡಿಯೂರಪ್ಪನ ಮೇಲೂ ಫೋಕ್ಸೋ ಕೇಸ್ ಬೀಳುವಂಥ ಪರಿಸ್ಥಿತಿ. ರಾಜಕಾರಣ ಇವತ್ತು ನೈತಿಕತೆಯ ನೆಲೆಯನ್ನು ಗೆರೆಯನ್ನು ದಾಟ್ತಾ ಇದೆ ಅಂತ ಅನಿಸ್ತಾ ಇದೆ. 100%. ಅಂದರೆ ಪ್ರತಿಯೊಬ್ಬರದು ಸಿಡಿ, ಪ್ರತಿಯೊಬ್ಬರದು ವಿಡಿಯೋ, ಪ್ರತಿಯೊಬ್ಬರ ಬಗ್ಗೂ ಆಕ್ಷೇಪ. ನೀವು ಹೇಳಿದಲ್ಲಿ ಒಂದು 75% ಸತ್ಯಾಂಶ ಇದೆ. 100%. ಇದಕ್ಕೆ 2 ರೀತಿಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡಬೇಕು. ಒಂದು, ಸ್ವಂತವಾಗಿ ಸ್ವಯಂಕೃತ ಅಪರಾಧದಿಂದ ಇದನ್ನು ಮಾಡುವವರ ಸಂಖ್ಯೆ ಇರ್ಬೋದು 50-60%. ಒಂದು 15% ರಾಜಕಾರಣದಲ್ಲಿ ಸ್ವಲ್ಪ ಆಚೀಚೆ ಹೋಗ್ತಾನೆ ಅಂತೇಳಿ ಅವನನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾದಂಥ ಅವರ ಚಾರಿತ್ರ್ಯವನ್ನು ಮಾಡಲಿಕ್ಕೆ ಬೇಕಾದ್ದು. ಒಂದು 50-60% ಸ್ವಯಂಕೃತ ಅವ್ರು ಮಾಡುವಂಥದ್ದು, ಅಡಗಿಸಿಟ್ಟದ್ದು ಹೊರಗೆ ಬರುವಂಥದ್ದು ಇರ್ಬೋದು. ಒಂದು 10-15% ಬೇರೆ ರೀತಿಯ ವಾತಾವರಣ, ಮಾಧ್ಯಮಗಳನ್ನು ಉಪಯೋಗ ಮಾಡಿಕೊಂಡು ಕೂಡ ಮಾಡ್ತಾ ಇರುವಂಥದ್ದು ಇರ್ಬೋದು. ಇದು ಇವತ್ತು ಆ ನೈತಿಕತೆ ಅಂತ ಹೇಳುವಂಥ ಶಬ್ದ, ಅದು ಮೊರಾಲಿಟಿ, ಎಥಿಕ್ಸ್ ಅಂತ ಹೇಳುವಂಥ ಶಬ್ದಗಳು ರಾಜಕಾರಣದಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಹೋಗ್ತಾ ಇದೆ. ನಾವೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ ಇನ್ನೊಂದು ಪಕ್ಷವನ್ನು ವಿಭಜನೆ ಮಾಡೋದು, ಪಕ್ಷಾಂತರಗಳಿಗೆ ಪ್ರೋತ್ಸಾಹ ಮಾಡೋದು, ಇದನ್ನೆಲ್ಲವನ್ನು ನೋಡ್ತಾ ಇದ್ದೇವೆ. ಚುನಾವಣೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಏನು ಸಣ್ಣ ಪುಟ್ಟದರಲ್ಲಿ ಅಲ್ಲ, ಸ್ವಲ್ಪ ದೊಡ್ಡ ಸ್ತರದಲ್ಲಿ ಎಲ್ಲವನ್ನು ಮಾಡೋದು. ಇದು ವಾಸ್ತವಿಕ ಸಂಗತಿ. ನಾವಿದನ್ನು ಇಲ್ಲ ಅಂತ ನಾನು ನಿಮ್ಮ ಎದುರು ಹೇಳಿದರೂ ಕೂಡ ಸತ್ಯಾಂಶಗಳಾಗಿ ಜನರಿಗೆ ಗೊತ್ತಿದೆ. ಕರ್ನಾಟಕದಲ್ಲಿ
ಕೊನೆಗೂ ಬಿ ಜೆ ಪಿಯಲ್ಲಿ ಇವತ್ತು ಎಂತೆಂಥ ಲೀಡರ್ಶಿಪ್ಪನ್ನು ನೋಡಿದವರು ಇವತ್ತು ಲೀಡರ್ಶಿಪ್ನ ಕೊರತೆ ಕಾಣ್ತಾ ಇದ್ದೀವಿ. ಸರ್, ಹಲವಾರು ಸಂದರ್ಭದಲ್ಲಿ ಲೀಡರ್ಶಿಪ್ಪನ್ನು ಇವ್ಯಾಲ್ಯೂಯೇಟ್ ಮಾಡುವಂಥವರು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದರೆ ಲೀಡರ್ಶಿಪ್ನ ಕೊರತೆ ಇರುತ್ತೆ. ಎರಡನೇದಾಗಿ ಸ್ವಾರ್ಥತೆ ರಾಜಕಾರಣದಲ್ಲಿ ಜಾಸ್ತಿ ಆದಂಗೆ ಮತ್ತು ಎಲ್ಲವನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳುವಂಥ ಭಾವನೆಗಳು ಬಂದಾಗ ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಪಕ್ಷಕ್ಕೆ, ಸಮಾಜಕ್ಕೆ ಅದು ತೊಂದರೆ ಆಗುತ್ತೆ. ಇದಕ್ಕೆ ನಾವು ನಮ್ಮ ಬಿ ಜೆ ಪಿ ಕೊಡುವ ಉದಾಹರಣೆ, ನಾನು ಕರ್ನಾಟಕದ ಬಗ್ಗೆ ಹೇಳ್ತಾ ಇರುವಂಥದ್ದು, ಬೇರೆ ಬಗ್ಗೆ ನಾನು ಎಲ್ಲೋ ಒಂದು ಕಡೆ ನಾವು ಅರ್ಥ ಮಾಡಿಕೊಳ್ಬೇಕು. ಮನುಷ್ಯನಿಗೆ ಸಮಾಧಾನ, ನೆಮ್ಮದಿ ಬೇಕು ಒಂದು. ಎರಡನೇದಾಗಿ ನಿಮ್ಮ ಸ್ವಾರ್ಥ ಇಲ್ಲದೆ ಯಾರು ಬದುಕಲ್ಲ. ನಾನು, ನನ್ನ ಮಗ, ನನ್ನ ಮೊಮ್ಮಕ್ಕಳು, ನನಗೇನೋ ಅಡಿಕೆ ಸ್ವಲ್ಪ ಮಾರಾಟ, ರಬ್ಬರ್ ಮಾರಾಟ ಮಾಡಿದೆ, ನಾನು ಕೂಡ ಏನು ಬದುಕುವಂಗಿಲ್ಲ. ಆದ ಕಾರಣ ಯಾರೋ ಎಲ್ಲ ಒಂದು ರೀತಿಯಲ್ಲಿ ಏನು ಹಂಗಾರೆ ನೀನು ಒಂದು ಕಾವಿ ಹಾಕೊಂಡು, ಈಗ ಕಾವಿ ಹಾಕೊಂಡವರು ಹೆಂಗೆ ಮಾಡ್ತಾರೆ ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತಿದೆ. ಕಾವಿ ಮರ್ಯಾದೆ ಎಲ್ಲ ಆಯ್ತಲ್ಲ. ಆದ ಕಾರಣ ಎಲ್ಲಿ ಹೋದರೂ ಕೂಡ ಇಲ್ಲಿ ಅವ್ಯವಸ್ಥೆಗಳು ಆಗರ ಆಗ್ತಾ ಇದೆ. ಎಜುಕೇಷನ್ ಆದಮೇಲೆ ಎಲ್ಲವೂ ಸರಿಯಾಗುತ್ತೆ ಅಂತ ಅಪೇಕ್ಷೆ ಪಟ್ಟಂಥ ನಮ್ಮ ಹಿರಿಯರ ಮನಸ್ಸಿಗೆ ಇವತ್ತು ಕಲ್ತವರೇ ಡಾಕ್ಟರ್ ಟೆರರಿಸ್ಟ್ಗಳಾಗಿದ್ದಾರಲ್ಲ. ಇವತ್ತು ಕಲ್ತವರೇ ಜಾಸ್ತಿ ಸ್ವಾರ್ಥಿಗಳಾಗುವಂಥದ್ದು. ಹೌದು, ಕಲ್ತವರೇ ಜಾಸ್ತಿ ಸ್ವಾರ್ಥಿಗಳು. ಆದ ಕಾರಣ ಎಲ್ಲ ಒಂದು ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡಬೇಕು. ನೀವು ಯಾರು ಉತ್ತರ ಕೊಡಬೇಕು? ರಾಜಕಾರಣ ಅಂದರೆ ಒಂದು ರೀತಿಯ ದುಡ್ಡಿನಿಂದ ಹೋಗುವ ದಂಧೆ ಆಗೋಗಿದೆಯಾ ಈಗ? 100%. ಬಾಕಿ ಎಲ್ಲದನ್ನು ನಾನು 75, 50, 60 ಅಂತ ಹೇಳಿದೆ. ಇದು 100% ಆಗಿ ಹೋಗಿದೆ. ಇದು ಎಲ್ಲಿಗೆ ಹೋಗ್ಬೋದು ಮುಂದೆ? ಸರ್, ನಾನು ಹೇಳುವಂಥದ್ದು, ಇವತ್ತು ಅಧಿಕಾರಕ್ಕೆ ಹೋಗಬೇಕು ಅಂತ ಹೇಳುವಂಥದ್ದು ನಿಮ್ಮದು. ನೀವು ಇನ್ವೆಸ್ಟ್ ಮಾಡಿದ ಮೇಲೆ ಲಾಸ್ ಮಾಡೋಕ್ಕೆ ಹೋಗ್ತೀರಾ. ನೀವು ಇನ್ವೆಸ್ಟ್ ಮಾಡಿದ ಮೇಲೆ ಬಡ್ಡಿ ಸಮೇತ 2 ಪಟ್ಟು 3 ಪಟ್ಟು ಅದು ಆಗಬೇಕು ಅಂತಲೇ ಮಾಡುತ್ತಾನೆ. ಸೊ ಪೊಲಿಟಿಕ್ಸ್ ಹ್ಯಾಸ್ ಬಿಕಮ್ ಎನ್ ಇನ್ವೆಸ್ಟ್ಮೆಂಟ್. ಇಷ್ಟನ್ನು ನಾನು ಹೇಳಬಲ್ಲೆ, ಅದಕ್ಕಿಂತ ಹೆಚ್ಚು ಹೇಳೋದು ಇಷ್ಟ. ಸದಾನಂದ ಗೌಡರ ವೃತ್ತಿ ಜೀವನ ಅತ್ಯಂತ ಶುದ್ಧ, ಪ್ರಾಮಾಣಿಕ, ಭ್ರಷ್ಟಾಚಾರ ರಹಿತ, ನೈತಿಕವಾಗಿ ಒಂದು ಉತ್ಕೃಷ್ಟ ಮಾದರಿ ಅಂತ ಭಾವಿಸ್ಬೋದಾ? ಸರ್, ಹಾಗೆ ಆಗಲ್ಲ ಸರ್. ಏನಾಗುತ್ತೆ ಅಂತ ಹೇಳಿದರೆ, ಹಲವಾರು ಸಂದರ್ಭದಲ್ಲಿ ನಮ್ಮ ವ್ಯತ್ಯಾಸಗಳು ಆಗಿ ಹೋಗಿರ್ತವೆ. ಆ ವ್ಯತ್ಯಾಸಗಳನ್ನು ಮ್ಯಾನೇಜ್ ಮಾಡುವಂಥದ್ದು ಕೂಡ ಒಂದು ಸ್ಕಿಲ್ ಸರ್. ಹಲವಾರು ಸಂದರ್ಭದಲ್ಲಿ ಈಗ ನಾನು ಎಷ್ಟೋ ಸಂದರ್ಭದಲ್ಲಿ ಆಲೋಚನೆ ಮಾಡ್ತೀನಿ, ಕರ್ನಾಟಕದಲ್ಲಿ ಪಬ್ಲಿಸಿಟಿ ರಾಜಕಾರಣ ಮಾಡೋದಿದ್ರೆ ಆ ಪಬ್ಲಿಸಿಟಿ ರಾಜಕಾರಣವನ್ನೇ ಒಂದು ಇವ್ಯಾಲ್ಯುವೇಟಿಂಗ್ ಇದು ಅಂತ ಕ್ರೈಟೀರಿಯಾ ಅಂತ ಇಟ್ಕೊಂಡ್ರೆ ನಾನು ಸ್ವಲ್ಪ ಮುಂಚೂಣಿಯಲ್ಲಿ ಇರ್ತಿದ್ದೆ. ನಾನು ಇವತ್ತು ಮಾಡಿಲ್ಲ ಅದನ್ನು. ಇವತ್ತು ನನ್ನಲ್ಲಿಗೆ ಬರ್ತಾರೆ ಗಣೇಶೋತ್ಸವ, ಮತ್ತೊಂದು ಕನ್ನಡ ರಾಜ್ಯೋತ್ಸವ, ಮತ್ತೊಂದು. ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಕೊಟ್ಟರೆ ಅವರಿಗೆ ಯಕಶ್ಚಿತವಾಗಿ ಕಾಣುತ್ತೆ. ಇವನು ಮುಖ್ಯಮಂತ್ರಿ ಆಗಿದ್ದವ. ಮತ್ತು ನಮ್ಮನ್ನು ನೋಡುವಂಥವ್ರು ಎಲ್ಲರೂ ಕೂಡ ಆ ಸ್ಥಾನದಲ್ಲೇ ನೋಡೋದು. ಸದಾನಂದ ಗೌಡ ಆ ಹಿಂದಿಂದ ಬಂದ ಜಾಗವನ್ನು ನೋಡೋದಿಲ್ಲ, ನಾನು ಎಲ್ಲಿಂದ ಬಂದೇನೋ ಆ ಜಾಗವನ್ನು ನೋಡಿ ಇವ್ಯಾಲ್ಯೂಯೇಷನ್ ಮಾಡುವಂಥವ್ರು 5% ಜನ. ಎಷ್ಟೋ ಜನ ಈ ರೀತಿಯ ಲೈಬ್ರರಿಯನ್ನು ಇಟ್ಕೊಂಡದನ್ನು ನೋಡಿದರೆ, ಅಲ್ಲಿ ಹೊರಗಡೆ ನನ್ನಲ್ಲಿರುವಂಥ ಲೈಬ್ರರಿಯನ್ನೆಲ್ಲ ನೋಡಿದರೆ ಎಷ್ಟೋ ಜನ ಭಾರಿ ಚೆನ್ನಾಗಿ ಇಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಅಂದರೆ ಚೆನ್ನಾಗಿ ಇಟ್ಟಿರೋದಕ್ಕೆ ಮಾತ್ರ ಇಟ್ಟಿರೋದು ಅಂತ ಭಾವಿಸ್ತೀವಿ. ಇದು ಇಲ್ಲಿ ಇಟ್ಟಿರೋದು. ನೀವೇನಾದ್ರು ಓದ್ತೀರಾ ಸರ್ ಅದನ್ನು ಅಂತ ಪ್ರಶ್ನೆ ಕೇಳೋದಿಲ್ಲ. ಹೌದಪ್ಪ, ಸ್ವಲ್ಪ ಓದ್ತೇನೆ ಅಂತ ಹೇಳಿದರೆ ನನಗೆ ಒಂದು 35 ಮಾರ್ಕ್ ಆದರೂ ಸಿಗ್ತದೆ. ಇಟ್ಕೊಂಡಿದ್ದೀರಾ ನೀವು ಅಂತ ಕೇಳಿದರೆ ನನ್ನ ಮನಸ್ಸಿಗೆ ನೋವು ಹೋಗ್ತದೆ. ಇದೊಂದು ಶೋಗೆ ಮಾಡುವಂಥ ವಾತಾವರಣ ಅಂತ ಆಗುತ್ತೆ. ಇದು ಇವತ್ತಿನ ವಾಸ್ತವಿಕ ಸಂಗತಿ. ಕಾರಣ ಯತ್ನಾಳ್ ಮತ್ತು ಪರಮೇಶ್ವರಪ್ಪರವರ ಇದರ ಬಗ್ಗೆ ಏನು ಹೇಳ್ತೀರಿ? ಸರ್, ಯತ್ನಾಳನ್ನು ಒಬ್ಬ ಸಮರ್ಥ ನಾಯಕ, ಒಬ್ಬ ಹಿಂದೂ ನೇತಾರ, 2 ಮಾತು ನಾನು ಇಲ್ಲ ಅಂತ ಹೇಳಿದೆ. ಆದರೆ ಅವರ ವ್ಯಾಪ್ತಿಗಿಂತ ಅವರು ಹೊರ ಹೋಗ್ತಾರೆ ಪ್ರತಿ ಬಾರಿ. ಜವಾಬ್ದಾರಿ ಸ್ಥಾನದಲ್ಲಿರುವವರು ಅವರ ವ್ಯಾಪ್ತಿಯಲ್ಲಿದ್ದರೆ ಅದಕ್ಕೆ ಮಾನ ಮರ್ಯಾದೆ, ಆ ಘನತೆಗೆ ತಕ್ಕಂತೆ ನಡ್ಕೊಂಡು. ಅದಕ್ಕಿಂತ ಹೊರಗೆ ಹೋದರೆ ಅದು ನಮ್ಮ ಪಾರ್ಟಿಯಲ್ಲಿ ಇದ್ದುಕೊಂಡು ಒಬ್ಬ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಿದವರೆಲ್ಲ ಇವತ್ತು ಎಲ್ಲ ಬೀದಿಯಲ್ಲಿ ಮಾತಾಡೋದಲ್ಲ. ಅವರು ಕೇಂದ್ರದ ನಾಯಕರ ಜೊತೆ ಅವರಿಗೆ ಸಂಬಂಧಗಳಿದ್ದಾವೆ, ಅಲ್ಲಿ ಹೋಗಿ ಮಾತಾಡಬೇಕು ಅವರು. ಅದನ್ನು ಬಿಟ್ಟು ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಗುವಂಥದ್ದನ್ನು ಇಲ್ಲಿ ಮಾತಾಡಿದರೆ ಅವರನ್ನು ನಮ್ಮ ಪಾರ್ಟಿಯಿಂದ ಹೊರಗೆ ಹಾಕಿ, ನಾನೇ ಫಸ್ಟಾಗಿ ಅವರನ್ನು ಹೊರಗೆ, ಅವರ ಬಗ್ಗೆ ಗೌರವ ಇದೆ ನನಗೆ. ಇವತ್ತು ಕೂಡ ಅವರು ಯಾವುದೋ ಗಣೇಶೋತ್ಸವಕ್ಕೆ ಹೋದರೂ ಒಂದು 500 ಜನ ಸೇರ್ತಾರೆ, 1000 ಜನ ಸೇರ್ತಾರೆ. ನಾನು ವ್ಯಕ್ತಿಗತವಾಗಿ ಅವರ ನಡ್ಕೊಳ್ಳುವಂಥ ರೀತಿಯನ್ನು ಬಿಟ್ಟು ಬೇರೆದರ ಬಗ್ಗೆ ನಾವು ಮಾತಾಡಬೇಕು. ಇದು ಅನಗತ್ಯ. ಈ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ನಾನು 75 ವರ್ಷದಲ್ಲಿ ಕಂಡಂಥ ಅತ್ಯಂತ ವರ್ಸ್ಟ್, ಅತ್ಯಂತ ಭ್ರಷ್ಟ, ಅತ್ಯಂತ
ಒಂದು ಆಂತರಿಕ ಸಹಮತವಿಲ್ಲದಂಥ ಒಂದು ಆಡಳಿತ ಕೊಟ್ಟವರು ಈಗಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ. ಅದನ್ನು ಸಮರ್ಥವಾಗಿ ಯಾಕೆ BJP ಅವರು ಕೌಂಟರ್ ಮಾಡ್ತಾ ಇಲ್ಲ? ನಿಜ ಸರ್, ನಾನು ಅದನ್ನು ಆಗಲೇ ಹೇಳಿದೆ ನಿಮಗೆ. ಅವರ ಇಶ್ಯೂಗಳನ್ನು ಒಂದು ಲಾಜಿಕಲ್ ಆ್ಯಂಡ್ ತಗೊಂಡು ಹೋಗಲಿಕ್ಕೆ ಪೂರ್ತಿ ಪ್ರಮಾಣದಲ್ಲಿ ನಾವು ಯಶಸ್ವಿ ಆಗಲಿಲ್ಲ. ಜನರ ಹತ್ರ ನಾವು ಮಾತಾಡುವಂಥದ್ದು ಮಾಡುವಂಥದ್ದು ಪ್ರತಿರೋಧ, ಆದರೆ ಪೂರ್ತಿಯಾಗಿ ಮಾಡಿಲ್ಲ. AK ಸುಬ್ಬಯ್ಯನಂತವ್ರು ನಮ್ಮ ಪಾರ್ಟಿಯಲ್ಲಿದ್ದಾಗ ರಾಲೆಕ್ಸ್ ಹಗರಣ ಇರ್ಬೋದು, ಇನ್ನೊಂದಿರ್ಬೋದು, 4 ಜನ ಇದ್ದರೂ ಕೂಡ ಅದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುವಂಥದ್ದು ಆಗ್ತಾಯಿತ್ತು. ಇವತ್ತು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕರ್ನಾಟಕ BJP ಹಿಂದೆ ಇದೆ. ಮುಂದಿನ ಚುನಾವಣೆಗೆ ಏನು ಏನಿಲ್ಲ, ನಾವು ನಿಮಗೆ ಏನು ಅನಿಸ್ತದೆ ಸರ್? ನಮಗೇನಾಗಿದೆ ಅಂತ ಹೇಳಿದರೆ, ಮುಂದಿನ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರೊಟ್ಟಿಗೆ ಇನ್ನೊಂದನ್ನು ಹೇಳ್ತಾರೆ, ನೀವೆಲ್ಲ ಸಾಮೂಹಿಕವಾಗಿ ಒಟ್ಟಾಗಿ ಇರಬೇಕು, ಆ ಮೋದಿಯ ರೀತಿಯ ವ್ಯವಸ್ಥೆಯನ್ನು ತರುವಂಥದ್ದನ್ನು ನೀವು ಮಾಡಬೇಕು, ಎಲ್ಲೋ ಅದರಲ್ಲಿ ನೀವು ಸ್ವಲ್ಪ ವ್ಯತ್ಯಾಸದಲ್ಲಿದ್ದೀರಿ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಜನಪ್ರತಿನಿಧಿಗಳದು ಬಾಕಿಯವರದೆಲ್ಲ ಕಾರ್ಯಕ್ರಮ ನಡೀತು. ಅಲ್ಲಿ ಇದನ್ನೆಲ್ಲ ವಿಶ್ಲೇಷಣೆ ಮಾಡಿದ್ದೀವಿ. ಒಂದು ತರಹದಲ್ಲಿ ಮತ್ತೆ ಯಥಾಸ್ಥಿತಿಗೆ ಬಂದು ಹಿಂದಿನ BJP ಆಗಿ ನಾವು ಹೋರಾಟ ಮಾಡ್ತೇವೆ. ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಿಮ್ಮ ಈ ಪಕ್ಷ ನಿಮ್ಮನ್ನು ಏನು ನಿರೀಕ್ಷೆ ಮಾಡ್ತಾ ಇದೆ? ಇವತ್ತಿನ ನಿಮ್ಮ ದಿನಚರಿ ಮತ್ತು ಪಕ್ಷದ ಕಾರ್ಯ? ನನ್ನ ಪಕ್ಷದವರು ಯಾವುದು ಹೇಳಿದ್ರು ನಾನು ಕೆಲಸ ಮಾಡ್ತೀನಿ. ಇವತ್ತು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ವಿಶೇಷವಾದಂಥ ಸ್ಥಾನಮಾನಗಳನ್ನು ಪಡ್ಕೊಂಡು ಸ್ವಲ್ಪ ಶಕ್ತಿವಂತ ಕಾರ್ಯಕರ್ತ ನಾನು, ಬಾಕಿ ಅವರಿಗಿಂತ ವಿಭಿನ್ನ ಅಷ್ಟೇ. ಇವರನ್ನೆಲ್ಲ ಒಟ್ಟಿಗೆ ಮಾಡಲಿಕ್ಕೆ, ದಾವಣಗೆರೆಯಲ್ಲಿರುವಂಥ ಗುಂಪುಗಾರಿಕೆಯನ್ನು ಒಟ್ಟಿಗೆ ಮಾಡಲಿಕ್ಕೆ, ಬಾಗಲಕೋಟೆಯಲ್ಲಿರುವಂಥ ಗುಂಪುಗಾರಿಕೆಯನ್ನು ಒಟ್ಟಿಗೆ ಮಾಡಲಿಕ್ಕೆ, ಬಳ್ಳಾರಿಯಲ್ಲಿರುವಂಥ ಇದಕ್ಕೆಲ್ಲ ನನ್ನನ್ನು ಉಪಯೋಗ ಮಾಡ್ತಾರೆ. ನಾನು ಮಾಡ್ತಾ ಇದ್ದೇನೆ. ಅದು ಹೊರಗೆ ಮಾತಾಡುವಂಥ ಸಂಗತಿಗಳೆಲ್ಲ ಅದನ್ನೆಲ್ಲ ನಾನು ಮಾಡ್ತಾ ಇದ್ದೇನೆ. ನಿಮ್ಮ ದಿನಚರಿ ಏನು? ಕರ್ನಾಟಕದಲ್ಲಿ BJP ಆಡಳಿತಕ್ಕೆ ಬರಬೇಕು ಮತ್ತು ನಾವೆಲ್ಲ ಒಟ್ಟಾಗಿ ಜನಸೇವೆ ಮಾಡಬೇಕು. ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ದನ್ನು, ವ್ಯತ್ಯಾಸಗಳನ್ನು ಬದಿಗಿಟ್ಟು ಆ ಪಾರ್ಟಿ ಬೇರೆ ಪಾರ್ಟಿಗಿಂತ ವಿಭಿನ್ನ ಪಾರ್ಟಿ ಆಗಬೇಕು, ಕೇಡರ್ ಬೇಸ್ಡ್ ಪಾರ್ಟಿ ಆಗಬೇಕು ಮತ್ತು ನೇಷನ್ ಫಸ್ಟ್ ಅಂತ ಹೇಳಿದಾಗೆ ನಮ್ಮ ರಾಜ್ಯಕ್ಕೆ ಬಂದಾಗ ಸ್ಟೇಟ್ ಫಸ್ಟ್ ಅಂತ ಹೇಳುವಂಥ ಕಲ್ಪನೆಯ ಆಡಳಿತವನ್ನು ಕೊಡಬೇಕು. ಅದು BJPಯ ಒಗ್ಗಟ್ಟು ಪ್ರದರ್ಶನ ಆಗುತ್ತೆ. ಈಗಾಗಲೇ ಒಂದು ಹಂತಕ್ಕೆ ಬಂದಿದ್ದೀವಿ ನಾವು. ಒಂದು ಹಂತಕ್ಕೆ ಹಿಂದಿನಷ್ಟು ಭಾರಿ ದೊಡ್ಡ ರೀತಿಯಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ DK ಶಿವಕುಮಾರದ ಚರ್ಚೆಯೇ ಆಗ್ತಿರ್ಲಿಲ್ಲ. ಆಗ ಎಲ್ಲ ನಮ್ಮದೇ ಚರ್ಚೆ ಆಗ್ತಿತ್ತು. ಈಗ ನಮ್ಮದಿರಲಿ ಚರ್ಚೆಗೆ ಬರ್ತಾ ಇಲ್ಲ, ಅವರದ್ದೇ ಚರ್ಚೆ ಆಗ್ತಾ ಇರೋದು ಬಂದಿದ್ದೇವೆ. ಮುಂದೆ ಸರಿ. ಓಕೆ ಸರ್, ಥ್ಯಾಂಕ್ ಯು.